ಇವರು ಫಸ್ಟ್ ಅಕ್ಕನ ಮದ್ವೆ ಆದ್ರು, ತೋರ್ಸ್ಬಿಡ್ತೀನಿ. ನಮ್ಮ ಅಕ್ಕನ ಮದ್ವೆ ಆದ್ರು, ಮನೆಗ್ ಬಂದು ನನ್ಗೆ ಹುಡುಗಿ ಬೇಕು, ಇಷ್ಟ ಆದ್ರೆ ಮದ್ವೆ ಹಾಕಿಲ್ಲ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು. ಮದ್ವೆ ಆದ್ರು. ಮದ್ವೆ ಆದ್ಮೇಲೆ 4 ವರ್ಷ ಆಯ್ತು ಮದ್ವೆ ಆಗಿ. ಆಮೇಲೆ ಅಣ್ಣ ಅವ್ರ ಏನ್ ಮಾಡಿದ್ರು, ನಮ್ಮ ಅಕ್ಕನ ಹತ್ರ ಲೋನ್ ಮಾಡ್ತಿದ್ರು, 7 ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ. ಅದಾದ್ಮೇಲೆ ಬ್ಯಾಂಕ್ ಅವ್ರು ಬಂದು ನಮ್ಮ ಅಕ್ಕಗೆ ಪೊಲೀಸ್ ಅವ್ರು ಬಂದು ಕಾಟ ಕೊಟ್ರು. ಮತ್ತೆ ಇನ್ನೂ ಲೋನ್ ಮಾಡಿದ್ರು, ಮೊಬೈಲ್ ತಗೊಂಡ್ರು, ತಗೊಂಡ್ರು. ಅದ್ರ ಜೊತೆಗೆ ಹುಡುಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು 40-50-60 ಹುಡುಗಿರು. ಮೆಸೇಜ್ ತೋರಿಸ್ತಾನೆಲ್ಲ. ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಅಂತ ಬರ್ಬಾರ್ದಲ್ಲ. ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಜನರಿಗೆ ಮಾಡಿರೋದು. ಏನ್ ಗೊತ್ತಾ, ಇವರು DK ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ. ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ, ಪೊಲಿಟಿಷಿಯನ್ ನಾನು ಅನ್ನೋ ಧೈರ್ಯ. ಸುದೀಪ್ ಸರ್ ಜೊತೆ ಇದೀನಿ ಅನ್ನೋ ಧೈರ್ಯ. ನಮ್ಮ ಅಕ್ಕಂಗ್ ಮೋಸ ಮಾಡಿದ್ರು, ಹಂಗೆ ಇದೇ ತರ 7-8 ಸರಿ ಹುಡುಗಿ ಒಂದೋಯ್ತು. ಮರ್ಯಾದೆ ಹೋದ್ರೆ ನನಗೆ ಬೇಕಾಗೇ ಇಲ್ಲ. ಏನು ಮಾಡಕ್ಕಾಗಲ್ಲ ನೋಡಿ. ಇದು ಹುಡುಗಿ ಮೆಸೇಜ್ಗಳು. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು, ಯಾವ್ದೋ ಹುಡುಗಿಗೆ ಏನೋ ಮಾಡೋದು. ನನ್ ಕಾರ್ ಎತ್ಕೊಂಡು ಹುಡುಗಿ ಹತ್ರ ಸುತ್ತೋದು. ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡುಗಿ ಕರ್ಕೊಂಡು ಹೋಗೋದು. ಕಳ್ಸಿದೀನಿ ಎಲ್ಲ ಸ್ಕ್ರೀನ್ ಶಾಟ್ ಯಾರ್ಯಾರು ಕಳ್ಸಿದೀನಿ. 1 ರೂಪಾಯಿನೂ ಇಲ್ಲ, ಎಲ್ಲರಿಗೂ ಕಳ್ಸಿದೀನಿ. ಇದ್ಲು ತಗೊಂಡಿದ್ದೀನಿ, ಶಾಲೆ ಕಿತ್ಕೊಂಡು. ಅವಾಗಿದ್ಲು ಶಾಲೆ ಕಿತ್ಕೊಂಡು ತಗೊಂಡಿದ್ದೀನಿ. ಅವಾಗಿದ್ಲು ತಗೊಂಡಿದ್ದೀನಿ. ಮದ್ವೆ ಏನಕ್ಕೆ ಮಾಡ್ಕೊಂಡು ಮೋಸ ಮಾಡೋದು? 1 ಅಲ್ಲ 2 ಅಲ್ಲ 3 ಅಲ್ಲ. ಏನಕ್ಕೆ ಯಾರು ಕೇಳಲ್ಲ ಅಂತನಾ? ಹಾ ಹೇಳ್ತಿರೋ ನೀನ್ ದುಡಿಯಲ್ವಾ? ಮಾಡ್ಕೊಂಡಿದ್ದು ನೀನ್ ದುಡಿಯಲ್ವಪ್ಪ? ದುಡ್ಗೋಸ್ಕರ ಮಾಡ್ಕೊಂಡು